ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಅಂತ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತ ಬೀಳ್ತಾ ಇದೆ, ದೊಡ್ಡ ಒತ್ತಡ ಬೀಳ್ತಾ ಇದೆ ಅನ್ನುವಂಥ ಮಾತು ಕೇಳಿಬಿಡ್ತಾ ಇದೆ. ಈ ಮಾತನ್ನು ಹೇಳ್ತಾ ಇರುವಂಥದ್ದು ಕೇವಲ ನಾವಷ್ಟೇ ಅಲ್ಲ, ಈಗ CAG ವರದಿ ಕೂಡ ನೇರವಾಗಿ ಹೇಳ್ತಾ ಇದೆ. ಇದೇ ವಿಚಾರವನ್ನು ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ವಿಪಕ್ಷಗಳ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ಅನ್ನುವಂಥ ವಿಚಾರ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಇವತ್ತು ಸದನದಲ್ಲಿ ಏನಾಯಿತು ಈ ವರದಿಯಲ್ಲಿ ನೋಡೋಣ. ರಾಜ್ಯ ಸರ್ಕಾರದ ಜನರಲ್ ಸ್ಕೀಮಿಗೆ SCP TSP ಹಣವನ್ನು ಬಳಸಬಹುದಾ? ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಸಾಲ ತಗೊಂಡಿದ್ದು 200 ಲಕ್ಷ ಕೋಟಿ. ನಮ್ಗೆ ಅನಿಸ್ತಾ ಇದೆ ಕರ್ನಾಟಕ ಸರ್ಕಾರ ದಿವಾಳಿತನ ಆಗುವತ್ತ ಸಾಕ್ತಿದೆ ಅನ್ನೋದು. 63,000 ಕೋಟಿ ಸಾಲ ಮಾಡಿದ್ರೆ ಅದೇ ನಾವೇನು ನುಂಗಿಲ್ಲ, ತಿಂದಿಲ್ಲ, ಕಕ್ಕಿಲ್ಲ. ಏರಿಯಾಗೆ ಹೋದ್ರೆ ಮುಖಾನು ತೋರ್ಸಂಗಿಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ರಾಜ್ಯ ರಾಜಕಾರಣದಲ್ಲಿ ಶುರುವಾಯಿತು CAG ವರದಿ ಸಮರ. ಸಿಎಂ ನಿನ್ನೆ ಮಹಾಲೇಖಪಾಲರ ಲೆಕ್ಕ ಪರಿಶೋಧಕರ ವರದಿ ಮಂಡನೆ ಮಾಡಿದರು. ವರದಿಯಲ್ಲಿ ಪಂಚ ಗ್ಯಾರಂಟಿಗಳಿಗಾಗಿ 2023-24ನೇ ಸಾಲಿನಲ್ಲಿ ಸಂಪನ್ಮೂಲ ಒದಗಿಸಲು ರಾಜ್ಯ ಸರ್ಕಾರ 63,000 ಕೋಟಿ ರೂಪಾಯಿ ನಿವ್ವಳ ಮಾರುಕಟ್ಟೆ ಸಾಲ ಮಾಡಿರುವುದಾಗಿ ಉಲ್ಲೇಖವಿದೆ. ಇದನ್ನೇ ಪ್ರಸ್ತಾಪಿಸಿದ ಬಿಜೆಪಿ MLC CT ರವಿ ಸರ್ಕಾರ ಹಳಿ ತಪ್ಪಿರೋದಾಗಿ ಕುಹುಕವಾಡಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಸರ್ಕಾರ ಮಿತಿ ಮೀರಿಲ್ಲ ಎಂದಿದ್ದಾರೆ. ಆರ್ಥಿಕ ಸ್ಥಿತಿ ಹಳಿಗೆ ತಪ್ಪಿರೋದನ್ನ ಸ್ಪಷ್ಟಪಡಿಸುತ್ತೆ. ಹಾಗಾಗಿ ಆರ್ಥಿಕ ಸ್ಥಿತಿ ಹಳಿಗೆ ತಪ್ಪಿದ್ರೆ ಭವಿಷ್ಯದಲ್ಲಿ ಪರಿಣಾಮ ಆಗುತ್ತೆ, ವರ್ತಮಾನದಲ್ಲೂ ಸಂಕಷ್ಟ ಅನುಭವಿಸಬೇಕಾಗುತ್ತೆ. ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಸಾಲ ತಗೊಂಡಿದ್ದು 200 ಲಕ್ಷ ಕೋಟಿ. ಆ 200 ಲಕ್ಷ ಕೋಟಿ ಯಾಕೆ ಸಾಲ ತೆಗೆದುಕೊಂಡಿದ್ದಾರೆ ಕೇಳಿ. ನಾವು ಸಾಲ ತೆಗೆದುಕೊಂಡಿದ್ದು ನಮ್ಮ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಏನು ನಮ್ಮ ಮಿತಿ ಇದೆ, ಆ ಮಿತಿ ನಾವು ಮೀರಿಲ್ಲ. ಮತ್ತೊಂದು ಕಡೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಸರ್ಕಾರ ದಿವಾಳಿಯತ್ತ ಸಾಗ್ತಿದೆ ಎಂದಿದ್ರೆ, ಕೈ ಶಾಸಕ ರವಿ ಗಣಿಗ ಉಂಡಿಲ್ಲ ತಿಂದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಮ್ಗೆ ಅನಿಸ್ತಾ ಇದೆ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಬ್ಯಾಂಕ್ರಪ್ಸಿ ಆಗುವಲ್ಲಿ ದಿವಾಳಿತನ ಆಗುವತ್ತ ಸಾಕ್ತಿದೆ ಅನ್ನೋದು. ಅದೇ CAG ವರದಿ ಹೇಳಿದೆ 138 ಲಕ್ಷ ಕೋಟಿ ರೂಪಾಯಿಯನ್ನ 10 ವರ್ಷದಲ್ಲಿ ಮೋದಿ ಸರ್ಕಾರ ಸಾಲ ಮಾಡಿದೆ ಅಂತ ವರದಿ ಕೊಟ್ಟಿದೆಯಲ್ಲ. ಇದಕ್ಕೆ ಲೆಕ್ಕ ಕೊಡೋರು ಯಾರು? 63,000 ಕೋಟಿ ಸಾಲ ಮಾಡಿದ್ರೆ ಅದೇ ನಾವೇನು ನುಂಗಿಲ್ಲ, ತಿಂದಿಲ್ಲ, ಕಕ್ಕಿಲ್ಲ. ಅದು ನೇರವಾಗಿ ಜನರು ಯಾರು ತೆರಿಗೆ ಕಟ್ತಾರೆ ಅವ್ರ ಅಕೌಂಟ್ಗೆ ಹಾಕಿದೀವಿ. ವಿಧಾನಸಭೆಯಲ್ಲಿ SC SP TSP ಚಟಾಪಟಿ. ಈ ನಡುವೆ SC SP TSP ಹಣವನ್ನ ಸರ್ಕಾರ ಗ್ಯಾರಂಟಿಗೆ ಬಳಸಿಕೊಂಡಿರೋದು ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದೆ. ವಿಧಾನಸಭೆಯಲ್ಲಿ ಸದನ ಆರಂಭವಾಗ್ತಿದ್ದಂತೆ ಬಿಜೆಪಿ ಶಾಸಕರು ಸಚಿವ HC ಮಹದೇವಪ್ಪ ವಿರುದ್ಧ ಮುಗಿಬಿದ್ರು. ವಿಪಕ್ಷಗಳ ಪ್ರಶ್ನೆಗೆ ಮಹದೇವಪ್ಪ ಉತ್ತರಿಸಿದ್ರು. ರಾಜ್ಯ ಸರ್ಕಾರದ ಯಾವುದಾದ್ರೂ ಒಂದು ಜನರಲ್ ಸ್ಕೀಮಿಗೆ SCP TSP ಹಣವನ್ನು ಬಳಸಬಹುದಾ? ಜನರಲ್ ಸ್ಕೀಮ್ ಮಾಡುವಾಗ, ಸಮುದಾಯದ ಯೋಜನೆಯನ್ನು ಮಾಡುವಾಗ, ಸ್ಕೀಮ್ ಮಾಡುವಾಗ ಆ ಯೋಜನೆಯಲ್ಲಿ ಬರುವಂಥ SC ST ಫಲಾನುಭವಿಗಳೇನಿದ್ದಾರೆ ಆ ಫಲಾನುಭವಿಗಳಿಗೆ ಅಷ್ಟೇ ಈ ಹಣನ ಯಾಕೆಂದರೆ ಬ್ಯೂರೋ ರಿಪೋರ್ಟ್ TV9.